ಏನು ಅಂದ್ರೆ ನೀರ್ ಕೇಳಿದ್ರಲ್ಲ ತಗೊಳ್ಳಿ. ಡಾಕ್ಟರ್ ಏನಂದ್ರು ರೀ? ರಿಪೋರ್ಟ್ಸ್ ಅಲ್ಲಿ ಏನ್ ಬಂದಿದೆ? ನಿಮ್ಮನ್ನೇ ಕೇಳ್ತಿರೋದು. ಏನು ಹೇಳ್ತಾ ಇಲ್ಲ, ಯಾಕೆ? ಏನ್ ಹೇಳು ಅಂತೀಯ? ಡಾಕ್ಟರ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಛೇ, ಯಾವಾಗ ನೋಡಿದ್ರು ಮಗು ಮಗು ಅಂತ ತಲೆ ತಿಂತಾಳೆ. ಯಾವಾಗ್ಲೂ ನೆಮ್ಮದಿನೇ ಇಲ್ಲ ಈ ಕೊಂಪೆಲಿ. ಏನ್ ಬದುಕೋ ನಂದು. ಏನ್ರಿ ನೀವು? ಅಷ್ಟಕ್ಕೂ ನನ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು? ಮಾತಾಡ್ತಾ ಇದ್ರು ಎದ್ದು ಬಂದ್ಬಿಡ್ತೀರಲ್ಲ ಸುಮ್ನೆ. ಇವಾಗ ಏನೇ ನಿನ್ ಸಮಸ್ಯೆ? ನನ್ ಸಮಸ್ಯೆ ಅಲ್ಲ ರೀ, ನಾನ್ ನಿಮ್ ಮುಂದೆನೆ 3 ಸಲ ಚೆಕ್ ಮಾಡ್ಸಿದೀನಲ್ರಿ. ರಿಪೋರ್ಟ್ ನೋಡಿ ನೀವೇ ತಾನೇ ಏನು ಇಲ್ಲ ಅಂತ ಹೇಳಿರೋದು. ಅಂದ್ರೆ ಏನ್ ಹೇಳ್ತಿರೋದು ನೀನು? ನನ್ ಚೆಕ್ ಮಾಡಿರೋ ಡಾಕ್ಟ್ರು ವೇಸ್ಟ್ ಅಂತ ಹೇಳ್ತಿದ್ದೀಯಾ? ನನ್ ಉದ್ದೇಶ ಅದಲ್ಲ. ಯಾವ್ದಕ್ಕೂ ಒಳ್ಳೇದು ಒಂದ್ಸಲ ಬೇರೆ ದೊಡ್ಡ ಡಾಕ್ಟರ್ ಹತ್ರ ತೋರ್ಸ್ರಿ. ಡಾಕ್ಟರ್ ಸರಿಯಾಗಿ ಹೇಳಿಲ್ಲ ಅಂತಾನೆ ಅನ್ಕೋ. ರಿಪೋರ್ಟ್ಸ್ ಎಲ್ಲ ಹೊರಗಡೆಯಿಂದ ತಂದಿರೋದಲ್ಲ, ಅವೆಲ್ಲ ಸುಳ್ಳು ಹೇಳಲ್ವಲ್ಲ. ಎಲ್ಲ ಚೆನ್ನಾಗಿದೆ ಅಂದ್ಮೇಲೆ ಮತ್ತೆ ಪ್ರಾಬ್ಲಮ್ ಎಲ್ಲಿದೆ? ದೇವ್ರೇ, ಎಷ್ಟು ಸಲ ಹೇಳ್ಬೇಕು ನಿನ್ಗೆ? ಯಾವಾಗ್ಲೂ ಹಿಂಗೆ ಆಡ್ತಾಳೆ. ಮದ್ವೆ ಆಗಿ 5 ವರ್ಷ ಆಯ್ತು ರೀ. ಈ ಕೈಯಲ್ಲಿ ಒಂದ್ ಮಗುನೂ ಎತ್ತಕ್ಕಾಗಿಲ್ಲ ನಾನು. ಆಚೆ ಹೋದ್ರೆ ಒಬ್ಬೊಬ್ರು ಒಂದೊಂದ್ ರೀತಿ ಮಾತಾಡ್ತಾರೆ, ಬಂಜೆ ಅಂತಿದ್ದಾರೆ. ಇವಾಗ ನಾನ್ ಏನ್ ಮಾಡ್ಬೇಕು? ಮಕ್ಕಳನ್ನಿರೋದು ನನ್ ಕೈಲಿದ್ಯಾ ಹೇಳು? ಏನಾದ್ರೂ ಮಾಡಿ, ಒಟ್ನಲ್ಲಿ ನನಗೊಂದ್ ಮಗು ಬೇಕು ಅಷ್ಟೇ. ಇನ್ನೊಂದ್ ಸ್ವಲ್ಪ ಹೊತ್ತಿದ್ರೆ ನಂಗೆ ಹುಚ್ಚ ಹಿಡಿದು ಬಿಡುತ್ತೆ. ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ನೀನೇನೋ ಇಲ್ಲಿ? ಅದು ನೀವೇನೋ ಗಲಾಟೆ ಮಾಡ್ತಾ ಇದ್ರಿ ಅಂತ. ಗೊತ್ತಲ್ವಾ ನಿಂಗೆ ಅತ್ತಿಗೆ ಬಗ್ಗೆ? ಸುಮ್ನೆ ಜಗಳ ಆಡ್ಕೊಂಡು ಅವಳು ಗೋಳು ಯಾವಾಗ್ಲೂ ಒಂದೇ. ಏನಾಯ್ತು ಅದಕ್ಕೆ? ಏನಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಬಿಡು. ನೋಡಿ ಅದಕ್ಕೆ, ನಿಮ್ ನೋವಿಗೆ ಅರ್ಥ ಇದೆ. ಆದ್ರೆ ಆ ನೋವು ಸ್ಟ್ರೆಸ್ ಆದ್ರೆ ಪ್ರೆಗ್ನೆನ್ಸಿಗೆ ಅದು ಕೂಡ ಒಂದ್ ಸಮಸ್ಯೆ ಆಗುತ್ತೆ. ಹೇಳೋರು ಹೇಳ್ತಿರ್ತಾರೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ. ಅಣ್ಣಂಗ್ ನಾನ್ ಬುದ್ಧಿ ಹೇಳ್ತೀನಿ. ಅದಕ್ಕೆ ನೀವು ಮೊದ್ಲು ಹೋಗಿ ರೆಸ್ಟ್ ತಗೊಳ್ಳಿ, ನಾನ್ ಬರ್ತೀನಿ. ಏನದಕ್ಕೆ ಇಲ್ಲಿಗೆ ಬಂದಿದ್ದೀರಾ? ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹಾ ಹೇಳಿ. ನನಗೆ ನಿಮ್ಗೆ? ನನಗೆ ಅಯ್ಯೋ ಹೇಳಿ ಅದಕ್ಕೆ. ನಿನ್ನಿಂದ ಮಗು ಬೇಕು. ಏನು? ಏನ್ ಹೇಳ್ತಿದ್ದೀರಾ ಅದಕ್ಕೆ? ಎಸ್, ನನ್ಗೆ ನಿನ್ನಿಂದ ಮಗು ಬೇಕು. ನೀನೇ ನನ್ನ ಪ್ರೆಗ್ನೆಂಟ್ ಮಾಡ್ಬೇಕು. ನಂಗೆ ಅರ್ಥ ಆಗ್ತಿಲ್ಲ ಅದಕ್ಕೆ. ಎಷ್ಟ್ ದಿನ ಅಂತ ಇನ್ನು ಹೀಗೆ ಒಂಟಿಯಾಗಿ ಬದುಕ್ಬೇಕು? ನನಗ್ ಹುಚ್ಚಿಡಿತಾ ಇದೆ. ಯಾರು ನೋಡಿದ್ರು ವಿಶೇಷ ಯಾವಾಗ, ಮಗು ಯಾವಾಗ ಅಂತ ಒಂದೇ ಟಾರ್ಚರ್. ನೋಡ್ತಾ ಇದೆಯಲ್ಲ ನನ್ನನ್ನ, ಹೇಗ್ ನಾಚಿಕೆ ಇಲ್ದೆ ಬದುಕ್ತಿದ್ದೀನಿ ಅಂತ. ನಾನ್ ನಿನ್ನೇನು ಕೇಳ್ತಾ ಇಲ್ಲ, ಒಂದು ಮಗು ಕೊಡು ಅಂತ ಕೇಳ್ತಿದ್ದೀನಿ ಅಷ್ಟೇ. ಅದ್ಗೆ ನಿಮಗ್ ನಾನು ಹೇಳ್ತಿರೋದೇ ಅರ್ಥ ಆಗ್ತಿಲ್ಲ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಈ ವಿಷಯ ನಮ್ಮಿಬ್ಬರಿಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋಗ್ ಬಿಡಲ್ಲ. ನಾನು ಅಣ್ಣಂಗ್ ಮೋಸ ಮಾಡಲ್ಲ. ನಾನು ತಪ್ಪದ್ಗೆ. ಪ್ಲೀಸ್ ಸುಧೀರ್. ಆಗಲ್ಲ ಅದ್ಗೆ, ನನ್ ಕೈಲಾಗಲ್ಲ. ಸಾರಿ ಸುಧೀರ್. ಸುಧೀರ್, ಯಾಕೆ ಅವ್ನು ಹೀಗಾಡ್ತಾ ಇದ್ದಾನೆ? ಯಾಕೆ ಅವ್ನು ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ? ಒಂದ್ ಮಗುನೇ ತಾನೇ ನಾನು ಕೇಳ್ತಾ ಇರೋದು. ದೇವ್ರೇ, ನೀನು ಕೂಡ ಯಾಕಪ್ಪ ಹೀಗೆ ಆಟ ಆಡ್ತಾ ಇದ್ಯಾ? ಏನಾಯ್ತು? ಸುಧೀರ್, ಏನು ಅಂತ ಹೇಳಿ ಅಣ್ಣ? ಯಾಕಿಷ್ಟು ಬೇಜಾರಲ್ಲಿ ಕೂತ್ಕೊಂಡಿದ್ದೀಯಾ? ಯಾವತ್ ಈ ಮನೇಲಿ ಶಾಂತಿ ಇರುತ್ತೋ ಅವತ್ತೇ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಯಾರು ಏನೇ ಆದ್ರೂ ನಿಂಗೇನು, ಹ್ಯಾಪಿಯಾಗಿ ಡೈಲಿ ಕುಡ್ಕೊಂಬರ್ತೀಯಲ್ಲ. ನೋಡ, ನೀನಿನ್ನೂ ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡವನಾಗಿಲ್ಲ. ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ನಂಗೆಲ್ಲ ಗೊತ್ತು. ನೀ ಏನು ಯೋಚನೆ ಮಾಡ್ದೆ, ಸುಮ್ಮನೆ ಮಲ್ಕೋ ಹೋಗು. ಹೋಗ. ಎಷ್ಟು ಸಲ ಹೇಳಿದ್ರು ಇದೇ ಕತೆ. ಏನ್ ನಿಮ್ಮ ಅವತಾರ? ಏನಾಯ್ತು ಇವಾಗ? ಡಾಕ್ಟರ್ ಸ್ವಲ್ಪ ದಿನ ಕುಡಿಬೇಡಿ ಅಂತ ಹೇಳಿದಾರಲ್ಲ, ಆದ್ರೂ ಕುಡ್ಕೊಂಡ್ ಬಂದಿದ್ದೀರಾ? ಅಂದ್ರೆ ನಾನು ದಿನಾನು ಕುಡ್ಕೊಂಡೇ ಬರ್ತೀನಾ? ಈ ಕುಡಿಯೋ ಅಂತದ್ ಏನಾಗಿದೆ ಅಂತ ಕೇಳ್ತಾ ಇರೋದು ನಾನು. ಬೇಜಾರಾಗ್ತಿತ್ತು, ಕುಡ್ದ. ನಿನಗೇನ್ ಪ್ರಾಬ್ಲಮ್? ನಿಮ್ಮಲ್ಲಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಅನ್ನೋ ಯೋಚನೆ ಇಲ್ವಾ ನಿಮ್ಗೆ? ನನ್ ಬಗ್ಗೆ ಅಲ್ಲ, ನನ್ ಬಗ್ಗೆನೂ ಏನೇನ್ ಮಾತಾಡ್ತಾರೆ ಅಂತ ಗೊತ್ತಾ? ಆಚೆ ಕಡೆ ಸುಮ್ನೆ ಕೈ ಅಂತಿರ್ತೀಯ. ಹೋಗಿ ಆ ಕಡೆ. ನೋಡಿ, ನನ್ ಮಾತ್ ಕೇಳ್ರಿ. ಯಾವಾಗ ನೋಡು ಬಜಾರಿ ತರ ಆಡ್ತಿರ್ತೀಯ. ಹೋಗಿ ಆ ಕಡೆ. ನಿನ್ ಜನ್ಮಕ್ಕೆ ಯಾವಾಗ ನೋಡಿದ್ರು
ಮಕ್ಕಳು ಬೇಕು ಅಂತಿರ್ತಾಳೆ. ನಾನೇನಾದ್ರೂ ಮಷೀನ? ಅದ್ಕೆ ಏನ್ ಮಾಡ್ತಿದ್ದೀರಾ? ಅದ್ಕೆ ಏನಿದೆಲ್ಲ? ಬಿಡು ನನ್ನ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಏನ್ ಮಾಡ್ತಿದ್ದೀರಾ? ಅದ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸಮಸ್ಯೆ ಪರಿಹಾರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನ್ ಸಾಯ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಇಂಥ ಜೀವನ ನನ್ ಕೈಲಿ ಮಾಡೋದಕ್ಕಾಗಲ್ಲ. ಅದ್ಕೆ ಸತ್ತು ಏನ್ ಸಾಧಿಸ್ತೀರಾ ನೀವು? ಬದುಕಿದ್ ಏನ್ ಸಾಧಿಸಿದೀನಿ? ತಾಯಿ ಆಗೋದಕ್ಕಾಗ್ತಲ್ಲ ನನ್ನಿಂದ. ಕೊನೆಗೆ ನೀನು ಕೂಡ ನನ್ನ ಅರ್ಥ ಮಾಡ್ಕೋತಿಲ್ಲ. ನೀನ್ ಯಾರಿಗೋಸ್ಕರ ಬದುಕ್ಬೇಕು, ಯಾವ್ದಕ್ಕೋಸ್ಕರ ಬದುಕ್ಬೇಕು? ಈಗೇನು ನಿಮಗ್ ಮಗು ತಾನೇ ಬೇಕು? ನಾನ್ ಕೊಡ್ತೀನಿ ನಿಮಗ್ ಮಗು. ನನಗ್ ನಂಬಿಕೆ ಇಲ್ಲ. ಏನೋ ನಂಬಿಕೆ ಇಲ್ವಾ? ಇಲ್ ಬೇಡ, ಬೆಡ್ರೂಮ್ಗೆ ಹೋಗೋಣ. ಬೆಡ್ರೂಮ್ ಅಲ್ಲಿ ಅಣ್ಣ ಇದ್ದಾನಲ್ಲ? ಇದ್ರೆ ಇರ್ಲಿ ಬಿಡು. ಇದ್ರೆ ಏನಂತೆ, ಎಲ್ಲ ಅವ್ರ ಮುಂದೆನೆ ನಡಿಬೇಕು. ಆವಾಗ್ಲೇ ಗೊತ್ತಾಗೋದು ಅವ್ರಿಗೆ. ನಡಿ. ಅದ್ಕೆ ಬೇಡ. ಅದ್ಕೆ ಇನ್ನೇನು ಮಾತಾಡ್ಬೇಡ ಬಾ. ಬೇಡ ಅದ್ಕೆ, ನನ್ ಮಾತ್ ಕೇಳಿ ಅದ್ಕೆ. ಅದ್ಕೆ ಬೇಡ ಪ್ಲೀಸ್. ಅದ್ಕೆ ಬೇಡ. ಅದ್ಕೆ ಅಣ್ಣ ಇದ್ದಾರೆ. ಅದ್ಕೆ ತಪ್ಪದ್ಕೆ. ಅದ್ಕೆ ನಾನು ಅರ್ಥ ಮಾಡ್ಕೊಳ್ಳಿ. ನನ್ ಮಾತ್ ಕೇಳಿ ಅದ್ಕೆ. ಇದ್ ಯಾಕೋ ಸರಿಯಲ್ಲ. ಹೇಳ್ತಿದ್ದೀನಲ್ಲ. ಬೇಡ ಅದ್ಕೆ, ಅಣ್ಣ ನೋಡಿದ್ರೆ ಸಾಯಿಸ್ಬಿಡ್ತಾರೆ. ಹೆದರ್ಕೋಬೇಡ, ಏನು ಆಗಲ್ಲ. ಬೇಡ ಅದ್ಕೆ. ನೀನ್ ಮಲ್ಕೋ, ಏನು ಆಗಲ್ಲ. ಏ ಸುಧೀರ್, ಎಂತ ಕೀಳ್ಮಟ್ಟ ಕೀಳ್ದ್ಬಿಟ್ಟೆ ನೀನು. ನಾಚಿಕೆ ಆಗಲ್ವಾ? ಏನ್ ಮಾಡ್ಬೇಕು ಅಂತೀರ ಈಗ? ಸಾಕಾಗೋಗಿದೆ ನನ್ಗೂ. ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ ನನಗ್ ಮಗು ಬೇಕು ಅಂತ. ಅದು ನಿಮ್ ಕೈಲಿ ಆಗಲ್ಲ. ಏಯ್, ಮಕ್ಕಳಾಗದೆ ಇರೋದು ನನಗಲ್ಲ ಕಣೆ, ನಿನಗೆ. ನಿನಗ್ ಗೊತ್ತಾ ನೀನ್ ಯಾವ ಡಾಕ್ಟರ್ ಹತ್ರ ಹೋಗಿದ್ದೋ? ನಾನು ಅದೇ ಡಾಕ್ಟರ್ ಹತ್ರ ಹೋಗಿದ್ದೆ ಕಣೆ, ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ. ಆ ಡಾಕ್ಟರ್ ಹೇಳಿದ್ರು ಕಣೆ, ನಿನ್ ಗರ್ಭಕೋಶದಲ್ಲಿ ಟ್ಯೂಮರ್ ಇದೆಯಾ ಅಂತ. ಟ್ಯೂಮರ? ಹೌದ್ ಕಣ, ಟ್ಯೂಮರೇ. ಒಂದ್ ವೇಳೆ ನಿನ್ನ ಮಕ್ಕಳಾದ್ರೆ ಒಂದು ಮಗು ಬದುಕುತ್ತೆ, ಇಲ್ಲ ನೀನ್ ಬದುಕ್ತೀಯ. ಈಗ ನೀನೇ ಡಿಸೈಡ್ ಮಾಡು, ನಿನ್ಗೇನ್ ಬೇಕು ಅಂತ. ಮಗುನ ಇಲ್ಲ ತಾಯಿನ? ಆಗ್ಲೇ ನನಗನ್ಸಿತ್ತು, ನೀನನ್ನ ಕಳ್ಕೊಳ್ಳೋದಕ್ಕಿಂತ ಮಕ್ಕಳನ್ನ ದತ್ತು ತಗೊಂಡ್ರೆ ಸರಿ ಹೋಗುತ್ತಲ್ಲ ಅಂತ ಅನ್ಕೊಂಡೆ. ಆದ್ರೆ ನೀನು ಇಷ್ಟು ಕೀಳ್ಮಟ್ಟ ಕೀಳಿತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ನ ಕ್ಷಮಿಸ್ಬಿಡ್ರಿ, ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಣ್ಣ, ನನ್ನೂ ಕ್ಷಮಿಸಣ್ಣ. ಅದಕ್ಕೆ ಬೇಜಾರಲ್ಲಿರೋದನ್ನ ನೋಡಿ ಸಿಚುವೇಶನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಸಾರಿ ಅಣ್ಣ. ಆ ನೋವನ್ನ ಮರೆಯೋದಕ್ಕೆ ಕುಡಿಯೋದನ್ನ ಕಲ್ತು ಬಿಟ್ಟೆ ಕಣ. ಈಗ ಈ ನೋವನ್ನ ಮರಿಬೇಕಂದ್ರೆ ಅಣ್ಣ, ನೀನು ಯೋಚನೆ ಮಾಡ್ಬೇಡ ಅಣ್ಣ. ನೀನು ಮತ್ತದ್ಗೆ ಯಾವಾಗ್ಲೂ ಚೆನ್ನಾಗಿರ್ಬೇಕು. ನನ್ನಿಂದ ನೀವಿಬ್ರು ದೂರ ಆಗೋದ್ ಬೇಡ. ನೀವಿಬ್ರು ಚೆನ್ನಾಗಿರ್ಬೇಕು. ನಾನು ಹೋಗಿ ಬರ್ತೀನಿ.